ಗೆಳೆಯರೆ, ಏಬ್ರಹಂ ಅವರ ಹತ್ತಿರ ಹೋಗಿ ಒಂದು ಸಣ್ಣ ಮಗು ಹುಟ್ಟಬೇಕಾದ್ರೆ ಅದರ ದೇಹದಲ್ಲಿ ಏನೋ ಆರೋಗ್ಯದ ಸಮಸ್ಯೆ ಇಟ್ಕೊಂಡು ಹುಟ್ಟುತ್ತಲ್ಲ, ಅದಕ್ಕೂ ಆ ಮಗುನೇ ಕಾರಣನ ಅಂದ್ರೆ ಹೌದು ಅಂತ ಹೇಳ್ತಾರೆ. ಇವತ್ತು ಪ್ರಕೃತಿಯಲ್ಲಿ, ಸಮಾಜದಲ್ಲಿ, ಪ್ರಪಂಚದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಯುದ್ಧಗಳು ನಡೀತಾ ಇದೆ, ದೊಡ್ಡ ದೊಡ್ಡ ಅನ್ಯಾಯಗಳು ನಡೀತಾ ಇದೆ, ಅದನ್ನೆಲ್ಲ ಜನ ನಾವೇ ಆಕರ್ಷಿಸ್ತಾ ಇದೀವ ಅಂತ ಏಬ್ರಹಮನ್ನ ಕೇಳಿದ್ರೆ ಹೌದು ಅಂತಾರೆ. ಇದು ಬಹಳಷ್ಟು ಜನಕ್ಕೆ ಏನಪ್ಪಾ ಇವರು ಹಿಂಗ್ ಹೇಳ್ತಾರಲ್ಲ, ಮುಖಕ್ಕೆ ಹೊಡೆದಂಗಾಗತ್ತೆ, ನೇರವಾಗಿ ಹೇಳ್ತಿದಾರಲ್ಲ ಅಂತ ಎಷ್ಟೊಂದ್ ಜನ ಬೇಜಾರು ಮಾಡ್ಕೊಳ್ಳೋದು ಉಂಟು. ಆದ್ರೆ ಇದರ ಹಿಂದೆ ಇರುವ ವಿಜ್ಞಾನ ಏನು, ಅವ್ರು ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾರೆ, ಅದರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮತ್ತೆ ಸಾವಿನ ಬಗ್ಗೆ ಏಬ್ರಹಂ ಅವರು ಏನ್ ಹೇಳ್ತಾರೆ ಇದನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಕಂಟ್ರೋಲ್ ಇದೆ, ಎಷ್ಟು ನಮ್ಮ ಜೀವನವನ್ನ ನಾವು ನಿಯಂತ್ರಿಸಬಹುದು, ಹೇಗೆ ನಿಯಂತ್ರಿಸಬಹುದು, ಯಾವುದು ನಮ್ಮ ನಿಯಂತ್ರಣಕ್ಕೆ ಸಿಗೋದಿಲ್ಲ, ನಮ್ಮ ಹತೋಟಿಗೆ, ನಮ್ಮ ಒಂದು ಕಂಟ್ರೋಲ್ಗೆ ಸಿಗೋದಿಲ್ಲ, ಇದರ ಬಗ್ಗೆ ನಿಮಗೆ ಸ್ಪಷ್ಟನೆ ಸಿಗುತ್ತೆ. ಆಗ ಆಕರ್ಷಣೆ ನಿಯಮವನ್ನ ಇನ್ನೂ ಅದ್ಭುತವಾಗಿ ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದನ್ನ ನೀವು ಆಕರ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೆಲ್ಲ ಇನ್ನೂ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಮತ್ತೆ ಪ್ರತಿಯೊಂದು ವಿಡಿಯೋ ಕೆಳಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ತಾ ಹೋಗಿ. ಹಾಗಾದ್ರೆ ಶುರು ಮಾಡೋಣ. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಬಹಳಷ್ಟು ಜನ ಏಬ್ರಹಂ ಹತ್ರ ಮಾತಾಡ್ಬೇಕಾದ್ರೆ ಅವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ದುಃಖವನ್ನ, ತುಂಬಾ ನೋವಲ್ಲಿ, ದುಃಖದಲ್ಲಿ ತನ್ನ ಸಮಸ್ಯೆಗಳನ್ನ ಹಂಚ್ಕೋಬೇಕಾದ್ರೆ ಯಾರಾದ್ರೂ ಆ ಸಮಸ್ಯೆಗಳಿರ್ಲಿ, ಈಗ ಬೇರೇನಾದ್ರೂ ಮಾತಾಡೋಣ ಅಂತ ಅಂದ್ರೆ ಬೇಜಾರಾಗೋಗುತ್ತೆ. ಏನಪ್ಪಾ, ನಾನು ಇಷ್ಟೊಂದು ಒದ್ದಾಟದಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದೀನಿ, ಈ ವ್ಯಕ್ತಿ ನನ್ನ ಸಮಸ್ಯೆಯನ್ನ ಕೇಳಿದೆ, ಇನ್ನೇನೋ ಬೇರೆ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾರಲ್ಲ, ಹೇಗಿದು ಅಂತ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಆದ್ರೆ ಏಬ್ರಹಂ ಅವರ ಹತ್ತಿರ ನೀವು ಬಂದಾಗ ಅವರು ಇದನ್ನೇ ಬಹಳಷ್ಟು ಸಮಯ ಮಾಡ್ತಾರೆ. ಇದಕ್ಕೆ ಅವರು ಮತ್ತೆ ಮತ್ತೆ, ಆದ್ರೆ ಅಲ್ಲಿ ಬರೋರು ಇದರ ಬಗ್ಗೆ ಅರ್ಥ ಮಾಡ್ಕೊಂಡು ಇದಕ್ಕೆ ಸಿದ್ಧವಾಗೇ ಬಂದಿರ್ತಾರೆ. ಯಾಕಂದ್ರೆ ನಾನು ಹೇಳ್ದೆ, ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಏಬ್ರಹಂನ ಮಾತಾಡಿಸೋದಕ್ಕೆ ಅಂತ ಬಂದಿರ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಏಬ್ರಹಂ ಅವ್ರು ಯಾವ ರೀತಿ ಮಾತಾಡ್ತಾರೆ ಅಂತ. ಆದ್ರೆ ಇದರ ಹಿಂದೆ ಅವರು ಹೇಳುವ ಒಂದು ಸ್ಪಷ್ಟನೆ ಏನಿದೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೆಳೆಯರೆ, ಏಬ್ರಹಂ ಅನ್ನೋದು ಒಂದು ಸಕಾರಾತ್ಮಕ ಶಕ್ತಿಯ ಸಮ್ಮಿಲನ ಅಂತ ಹೇಳಿದ್ದೆ, ಸೋರ್ಸ್ ಎನರ್ಜಿ. ಅವ್ರು ಏನಂತಾರಪ್ಪ ಅಂದ್ರೆ, ನಾವು ಯಾವಾಗೆಲ್ಲ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಭಾವನೆಗಳನ್ನ ತುಂಬಿಕೊಂಡು ದುಃಖದಲ್ಲಿ, ಆತಂಕದಲ್ಲಿ, ಬೇಜಾರಲ್ಲಿ, ಒದ್ದಾಟದಲ್ಲೆಲ್ಲ ಇರ್ತೀವೋ, ನಮ್ಮ ಒಳಗೆ ಇರುವ ಆ ದೈವಿಕ ಶಕ್ತಿ, ಇನ್ನರ್ ಬೀಯಿಂಗ್ ಇಂದ ನಾವು ಕನೆಕ್ಷನ್ ಅನ್ನ ಕಳ್ಕೊಂಡಿರ್ತೀವಿ. ನಮ್ಮ ಇನ್ನರ್ ಬೀಯಿಂಗ್ ಇಲ್ಲಿರುತ್ತೆ, ನಾವು ಇಲ್ಲಿರ್ತೀವಿ. ನಮ್ಮ ಆಲೋಚನೆಯಲ್ಲಿ ಬಹಳಷ್ಟು ನಕಾರಾತ್ಮಕ ಭಾವನೆಗಳಿರೋದ್ರಿಂದ ನಮ್ಮ ಕನೆಕ್ಷನ್ ದೂರ ಆಗಿದೆ, ಅದು ಕಟ್ ಆಗಿದೆ ಅಂತ. ಆದ್ರೆ ಏಬ್ರಹಂ ಬಂದ್ಬಿಟ್ಟು ಒಂದು ಸಕಾರಾತ್ಮಕ ಶಕ್ತಿಯ ಸಮ್ಮಿಲನ. ಅವ್ರು ಏನಂತಾರಪ್ಪ ಅಂದ್ರೆ, ಸೋರ್ಸ್ ಎನರ್ಜಿ ಯಾವಾಗ್ಲೂ ನೀವು ಇರುವ ಮಟ್ಟಕ್ಕೆ ಬರೋದಿಲ್ಲ. ಆ ಸೋರ್ಸ್ ಎನರ್ಜಿ, ಆ ಒಂದು ಉತ್ತಮ ಮಟ್ಟದ ಶಕ್ತಿ, ಮೂಲ ಶಕ್ತಿ ಏನಿದೆ, ಸಕಾರಾತ್ಮಕ ಶಕ್ತಿ ಏನಿದೆ, ಅದು ನಿಮ್ಮ ಮಟ್ಟಕ್ಕೆ, ನೀವು ಇರುವ ಒಂದು ನಕಾರಾತ್ಮಕ ಭಾವನೆಗಳಿಂದ ತುಂಬಿರುವ ಆ ಕೆಳಗಿನ ಮಟ್ಟಕ್ಕೆ ಅದು ಯಾವತ್ತೂ ಇಳಿಯೋದಿಲ್ಲ. ಅದು ಇಲ್ಲೇ ನಿಂತ್ಕೊಂಡು, ಈ ಒಂದು ಉತ್ತಮ ಮಟ್ಟದಲ್ಲೇ ನಿಂತ್ಕೊಂಡು, ಮೇಲ್ಮಟ್ಟದಲ್ಲೇ ನಿಂತ್ಕೊಂಡು, ಆ ಕಂಪನಾಂಕದಲ್ಲೇ ನಿಂತ್ಕೊಂಡು ನಿಮ್ಮನ್ನ ಅಲ್ಲಿ ಎಳ್ಕೊಳ್ಳೋ ಪ್ರಯತ್ನ ಪಡುತ್ತೆ. ಅಲ್ಲಿ ನಿಧಾನಕ್ಕೆ ಯಾವ ದಾರಿಯಲ್ಲಿ ನೀವು ಬಂದ್ರೆ ಸುಲಭವಾಗಿ, ಖುಷಿಯಾಗಿ, ವೇಗವಾಗಿ ಬರೋದಕ್ಕಾಗತ್ತೋ ಆ ದಾರಿಯಲ್ಲಿ ನಿಮ್ಮನ್ನ ಎಳ್ಕೊಳ್ಳೋ ಪ್ರಯತ್ನ ಪಡುತ್ತೆ. ಆದ್ರೆ ಯಾವತ್ತೂ ಅದು ನಿಮ್ಮ ಒಂದು ಮಟ್ಟಕ್ಕೆ ಇಳಿಯೋದಿಲ್ಲ. ಸೊ ನೀವು ಎಷ್ಟೇ ನನ್ನ ಹತ್ರ ಮಾತಾಡಿದ್ರು ನಾನು ನಿಮ್ಮ ಮಟ್ಟಕ್ಕೆ ಬಂದು ಮಾತಾಡಲ್ಲ, ನೀವು ನನ್ನ ಮಟ್ಟಕ್ಕೆ ಬಂದು ಮಾತಾಡಬೇಕು. ಯಾಕಂದ್ರೆ ನಾನು ನಿಮ್ಮ ಮಟ್ಟಕ್ಕೆ ಬಂದರೆ
ನನ್ನಿಂದ ನಿಮ್ಗೆ ಏನು ಉಪಯೋಗ ಆಗಲ್ಲ. ಇದು ಮನುಷ್ಯರಲ್ಲೂ ಏಬ್ರಹಂ ಅವ್ರು ಹೇಳ್ತಾರೆ, ಈಗ ಒಬ್ಬ ವ್ಯಕ್ತಿ ನನ್ನ ಹತ್ರ ದುಃಖ ಅಂತ ಹೇಳ್ಕೊಂಡು ಬಂದಾಗ ಆ ದುಃಖವನ್ನ ನಾನು ಕೇಳಿಸ್ಕೊಂಡು ನಾನು ಆ ದುಃಖವನ್ನ ಹಂಚ್ಕೊಂಡು ನಾನು ಹೌದು ಹೌದು ಇದು ತುಂಬಾ ಕಷ್ಟ ಅಂದ್ರೆ ಅವ್ರಿಗೆ ನನ್ನಿಂದ ಆಕ್ಚುಲಿ ಸಹಾಯ ಆಗ್ತಾ ಇಲ್ಲ, ಇನ್ನಷ್ಟು ನನ್ನ ಜೀವನದಲ್ಲೂ ನಾನು ದುಃಖವನ್ನ ಆಕರ್ಷಿಸ್ತಾ ಇದ್ದೀನಿ. ಯಾಕಂದ್ರೆ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನು? ನನ್ನ ಕಷ್ಟ ನಿಮ್ಮ ಕಷ್ಟ ಈ ರೀತಿ ಏನೂ ಇಲ್ಲ. ಪ್ರಕೃತಿಗೆ ಇದೆಲ್ಲ ಅರ್ಥನೇ ಆಗೋದಿಲ್ಲ. ಪ್ರಕೃತಿಗೆ ಅರ್ಥ ಆಗೋದಲ್ಲ ನಮ್ಮ ಗಮನ ಎಲ್ಲಿದೆ. ಯಾವಾಗ ನಮ್ಮ ಗಮನ ದುಃಖದ ಮೇಲಿರುತ್ತೆ, ಅದು ನನ್ನ ದುಃಖ ಆಗಿರ್ಲಿ ಬೇರೆಯವ್ರ ದುಃಖ ಆಗಿರ್ಲಿ, ಯಾವ ವಿಷಯದ ಮೇಲೆ ನನ್ನ ಗಮನ ಇದೆ, ನನ್ನ ಆಲೋಚನೆಗಳಿದೆ, ನನ್ನ ಸಮಯವನ್ನ ನಾನು ಕೊಡ್ತಾ ಇದ್ದೀನಿ, ಅದನ್ನ ನನ್ನ ಜೀವನದಲ್ಲಿ ನಾನು ಕೂಡ ಆಕರ್ಷಿಸ್ತೇನೆ. ಎಷ್ಟೊಂದ್ ಸರ್ತಿ ನಾನು ಯಾರಿಗೋ ಸಾಲ ಮಾಡಬೇಡಿ ಅಂತ ಬುದ್ಧಿ ಹೇಳ್ತಾ ನಿಧಾನಕ್ಕೆ ನನಗೆ ಗೊತ್ತಿಲ್ಲದೆ ನಾನೇ ಸಾಲ ಮಾಡ್ಬಿಟ್ಟಿರ್ತೇನೆ. ಜೋಕ್ ಮಾಡೋ ಹೆಸರಲ್ಲಿ ಏನೋ ಒಂದು ವಿಷಯವನ್ನ ನಾನು ಹೇಳಿರ್ತೀನಿ, ಅದನ್ನ ಆಕರ್ಷಿಸಿರ್ತೀನಿ. ಏನೋ ಕುತೂಹಲ ಅಂತ ಯಾವ್ದ್ರ ಬಗ್ಗೆನೋ ಓದಿರ್ತೀನಿ ತಪ್ಪಾದ ವಿಷಯದ ಬಗ್ಗೆ, ಅದನ್ನ ನನ್ನ ಜೀವನದಲ್ಲಿ ಆಕರ್ಷಿಸಿರ್ತೀನಿ. ಇಂಟರ್ನೆಟ್ ಅಲ್ಲಿ ಏನೋ ಒಂದು, ಇವತ್ತು ಎಲ್ಲರಿಗೂ ಎಷ್ಟೊಂದ್ ಜನಕ್ಕೆ ಕ್ಯಾನ್ಸರ್ ಬರ್ತಿದೆ ಅಂತೀವಿ ಅಲ್ವಾ? ಏನಕ್ಕೆ? ಇವತ್ತು ಇಂಟರ್ನೆಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ನ್ಯೂಸ್ಗಳಲ್ಲಿ ಇವ್ರಿಗೆ ಕ್ಯಾನ್ಸರ್ ಬಂತಂತೆ, ಅವ್ರಿಗೆ ಕ್ಯಾನ್ಸರ್ ಬಂತಂತೆ, ಇಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಇದೆಲ್ಲ ಮಾಹಿತಿ ನಮ್ಮ ತಲೆಗೆ ಹೋಗ್ತಾ 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 ನಮಗೇ ಗೊತ್ತಿಲ್ಲದೆ ನಮ್ಮಲ್ಲಿ ಒಂದು ಭಯ ಹುಟ್ಕೊಂಡಿರುತ್ತೆ ಆ ವಿಷಯಗಳ ಬಗ್ಗೆ. ಯಾವಾಗ ಆ ಭಯ ಹುಟ್ಕೊಳ್ತಾ ಹೋಗುತ್ತೆ, ಯಾವಾಗ ಅದ್ರ ಮೇಲೆ ನಾವು ಹೆಚ್ಚು ಗಮನ ಹರಿಸ್ತೀವಿ, ಅದನ್ನ ನಾವು ಕೂಡ ಆಕರ್ಷಿಸುವ ಸಾಧ್ಯತೆ ಹೆಚ್ಚುತ್ತಾ ಇದೆ. ಹಾಗಾಗಿ ಇವತ್ತು ಕಾಯಿಲೆಗಳ ಪ್ರಮಾಣ ಹೆಚ್ಚುತ್ತಾ ಹೋಗ್ತಾ ಇದೆ. ಯಾಕಂದ್ರೆ ಅದ್ರ ಬಗ್ಗೆ ಮಾತಾಡೋದು, ಅದರ ಬಗ್ಗೆ ಚರ್ಚೆ ಮಾಡೋದು, ಅದನ್ನ ಹಂಚ್ಕೊಳ್ಳೋದು, ಅದು ಒಳ್ಳೆ ಉದ್ದೇಶದಿಂದಾನೇ ನೀವು ಇದು ಅವ್ರಿಗೆ ಸಹಾಯ ಆಗುತ್ತೆ ಅಂತಾನೆ ಹಂಚ್ಬೋದು. ಆದ್ರೂ ಅದ್ರ ಮೇಲೆ ಗಮನ ಹರಿಸಿದಷ್ಟು ಅದು ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಇಲ್ಲೇ ಆಕರ್ಷಣೀಯವಾದ ಸೂಕ್ಷ್ಮತೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಒಂದು ವಿಷಯದ ಬಗ್ಗೆ ಗಮನ ಹರಿಸಿದ್ರು ಬಹಳ ಬಹಳ ಎಚ್ಚರಿಕೆಯಿಂದ ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅಂತ ನಾವು ಗಮನ ಹರಿಸಿ ಪ್ರಕೃತಿಗೆ ಸ್ಪಷ್ಟನೆ ಕೊಡಬೇಕು. ಇದರ ಬಗ್ಗೆ ನಾನು ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ, ಆದರೆ ನನ್ನ ಜೀವನ ಆರೋಗ್ಯವಾಗಿದೆ. ಆ ಸಮತೋಲನವನ್ನ ಕಾಪಾಡ್ಕೋಬೇಕು. ಒಂದು ನಕಾರಾತ್ಮಕ ವಿಷಯದ ಬಗ್ಗೆ ನಾವು ಏನೋ ಒಂದು ಚರ್ಚೆಗಾಗಿ, ವಾದಕ್ಕಾಗಿ, ಇನ್ಯಾವುದೋ ವಿಷಯಕ್ಕಾಗಿ ನಾವು ಮಾತಾಡಿದ್ರು ಕೂಡ ಮತ್ತೆ ನಮ್ಮ ಒಂದು ಸಹಜ ಸ್ಥಿತಿ ಬಂದ್ಬಿಟ್ಟು ಆರೋಗ್ಯ, ಖುಷಿ, ಸಂತೋಷ, ಇದರ ಬಗ್ಗೆ ಕೂಡ ನಾವು ಮಾತಾಡಿ ಆ ಸಮತೋಲನವನ್ನ ತಂದ್ಕೋಬೇಕು. ಸೊ ಏಬ್ರಹಂ ಅವರು ಕೆಲವೊಮ್ಮೆ ನೀವು ಹೇಳೋದಕ್ಕೆ ಅಂತ ನಿಮ್ಮ ಜೊತೆ ಕೇಳ್ತಾರೆ, ಕೆಲವೊಮ್ಮೆ ಅವರು ಆ ತರ ಮಾತಾಡ್ತಾರೆ, ಆದ್ರೆ ಅದೇ ತುಂಬಾ ಕಡಿಮೆ. ಆದ್ರೆ ಮಾತಾಡಿದ್ರು ಆ ಮಾತುಗಳನ್ನ ಹಂಗೆ ಸಕಾರಾತ್ಮಕವಾಗಿ ತಿರುವಿ ಸಕಾರಾತ್ಮಕತೆಯನ್ನ ಅಲ್ಲಿ ಕೊಂಡಾಡಿ ಅದನ್ನ ಸೆಲೆಬ್ರೇಟ್ ಮಾಡಿ ಆ ಒಂದು ಸಂಭಾಷಣೆಯನ್ನ ಮುಗಿಸ್ತಾರೆ. ಆ ಒಂದು ಸಂದರ್ಶನವನ್ನ ಕನ್ವರ್ಸೇಷನ್ ಅನ್ನ ಮುಗಿಸ್ತಾರೆ. ಯಾಕೆ ಅಂದ್ರೆ ಅವ್ರು ಯಾವಾಗ್ಲೂ ಒಂದು ಹೇಳ್ತಾರೆ, ಜೀಸಸ್ ಮುಂದೆ ಜನ ಬಂದ್ರೆ, ಯೇಸು ಕ್ರಿಸ್ತನ ಮುಂದೆ ಜನ ಬಂದಾಗ ದೊಡ್ಡ ದೊಡ್ಡ ಪವಾಡಗಳಾಗೋದಂತೆ. ಕೈಕಾಲು ಅಲುಗಾಡಿಸೋದಕ್ಕೆ ಆಗಲ್ಲ ಅಂತ ಬಂದವರೆಲ್ಲ ನಡ್ಕೊಂಡು ಆರಾಮಾಗಿ ಹೋದವ್ರಿದ್ದಾರೆ. ಹೇಗೆ ಇದು ಸಾಧ್ಯ ಅಂದ್ರೆ, ಜೀಸಸ್ ಅವರ ಮುಂದೆ ಯಾರು ಬಂದೋ ಆ ಎದುರುಗಡೆ ಬರೋ ವ್ಯಕ್ತಿಯಲ್ಲಿ ಇರುವ ಹೈಯೆಸ್ಟ್ ಪಾಸಿಬಿಲಿಟಿ, ಅವರಲ್ಲಿ ಬಹಳ ಸಕಾರಾತ್ಮಕವಾಗಿ ಏನೆಲ್ಲ ಸಾಧ್ಯ ಇದೆ, ಅವರ ಉತ್ತಮ ಸಾಧ್ಯತೆಗಳು, ಬಹಳ ಅತ್ಯುತ್ತಮ ಸಾಧ್ಯತೆಗಳು ಅವರಿಂದ ಏನಿದೆ, ಅದನ್ನ ಮಾತ್ರನೇ ಜೀಸಸ್ ಕೈಯಲ್ಲಿ ನೋಡೋದಕ್ಕಾಗ್ತಿತ್ತಂತೆ. ನೀವು ನನ್ನ ಕೈಯಲ್ಲಿ ಏನೋ ಆಗ್ತಿಲ್ಲ, ನಾನು ಜೀವನದಲ್ಲಿ ಸೋತೋಗಿದ್ದೀನಿ, ನನ್ಗೆ ಈ ಕಷ್ಟ ಇದೆ ಆ ಕಷ್ಟ ಇದೆ ಅಂತ ಏನೇ ಗೋಳಾಡ್ಕೊಂಡು ಹೋದ್ರು ಜೀಸಸ್ಗೆ ಅದ್ಯಾವುದು ನಮ್ಮ ಬಗ್ಗೆ ಕಾಣ್ತಾ ಇರ್ಲಿಲ್ಲ. ಅವರು ಕಾಣ್ತಾ ಇದ್ದಿದ್ದಲ್ಲ ನಮ್ಮ ಹೈಯೆಸ್ಟ್ ಪಾಸಿಬಿಲಿಟಿ, ನಮ್ಮಿಂದ ಬಹಳ ಉತ್ತಮ ಮಟ್ಟದಲ್ಲಿ ಏನು ಸಾಧ್ಯವಿದೆಯೋ. ನಮ್ಮ ತಂದೆ ಯಾವಾಗ್ಲೂ ಹೇಳೋರು, ಈಚ್ ಸೋಲ್ ಈಸ್ ಪೊಟೆನ್ಶಿಯಲಿ ಡಿವೈನ್. ಪ್ರತಿಯೊಂದು ಆತ್ಮವು ದೈವಿಕ ಶಕ್ತಿಯನ್ನ ಅವಲಂಬಿಸುವ ಸಾಧ್ಯತೆ ಇದೆ, ಪೊಟೆನ್ಶಿಯಲ್ ಇದೆ. ಅದನ್ನ ಅಳವಡಿಸ್ಕೊಳ್ಳೋದು, ಅವಲಂಬಿಸೋದು ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ. ಆದ್ರೆ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಅದನ್ನೇ ಏಬ್ರಹಂ ಅವರು ಹೇಳ್ತಾರೆ, ಜೀಸಸ್ಗೆ ಅವರ ಮುಂದೆ ಯಾರೇ ಬಂದರೂ ಅವರ ಸಾಧ್ಯತೆಗಳನ್ನ
ಸಕಾರಾತ್ಮಕ ಸಾಧ್ಯತೆಗಳು, ಬಹಳ ಉತ್ತಮ ಸಾಧ್ಯತೆಗಳು ಏನಿದೆಯೋ ಅದೇ ಕಾಣಿಸೋದು. ಹಾಗಾಗಿ ಅವರು ಪೇಷಂಟು, ಅವ್ರಿಗೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಕಾಣಿಸ್ತಾ ಇರ್ಲಿಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಜಗತ್ತನ್ನ ಆ ರೀತಿ ಸಕಾರಾತ್ಮಕವಾಗಿ ನೋಡೋದಕ್ಕೆ ಶುರು ಮಾಡ್ತಾರೋ ಅವರು ಒಂದು ಲೈಟ್ ಹೌಸ್ ತರ ಆಗ್ತಾರೆ. ನಾವು ಕತ್ತಲೆ, ನಮ್ಮ ಜೀವನದಲ್ಲಿ ಕತ್ತಲೆ ತುಂಬಿಕೊಂಡಿದ್ದಾಗ ಇನ್ನಷ್ಟು ಕತ್ತಲೆಯನ್ನ ಸೇರಿಸೋದ್ರಿಂದ ಅಥವಾ ಕತ್ತಲೆಯನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡೋದ್ರಿಂದ ಕತ್ತಲೆ ಹೋಗಲ್ಲ. ಅಲ್ಲಿ ಒಂದು ಟಾರ್ಚ್ ಆನ್ ಮಾಡಿದ್ರೆ ಕತ್ತಲೆ ಹೋಗುತ್ತೆ. ಸೊ ನಮ್ಮಲ್ಲಿ ಸ್ವಲ್ಪ ಸಕಾರಾತ್ಮಕ ಶಕ್ತಿ ಇದ್ದಾಗ ನಾವು ಸ್ವಲ್ಪ ಟಾರ್ಚ್ ಆನ್ ಮಾಡ್ಬೋದು. ಆದ್ರೆ ಯಾವಾಗ ನಾವು ಅವ್ರು ಏನೇ ಕಷ್ಟಗಳನ್ನ ಹೇಳ್ಕೊಂಡ್ರು ಅವರಲ್ಲಿರುವ ಸಕಾರಾತ್ಮಕ ವಿಷಯಗಳ ಮೇಲೆ ಗಮನ ಹರಿಸೋದಕ್ಕಾಗತ್ತೆ, ಅವರ ಕೈಯಲ್ಲಿ ಸಾಧ್ಯವಾಗುವಂತಹ ಅದ್ಭುತವಾದ ವಿಷಯಗಳ ಮೇಲೆ ಗಮನ ಹರಿಸೋದಕ್ಕಾಗತ್ತೆ, ನಾವೊಂದು ಲೈಟ್ ಹೌಸ್ ತರ ಆಗ್ಬಿಡ್ತೀವಿ, ಇಡೀ ಊರಿಗೆ ದೀಪವನ್ನ ಕೊಡೋ ತರ. ಅದಕ್ಕೆ ಜೀಸಸ್ ಅವರ ಮುಂದೆ ಜನ ಬಂದ್ರೆ ಅವರಲ್ಲಿ ಅಂತ ಪವಾಡಗಳಾಗೋದು. ಅದೇ ರೀತಿ ಏಬ್ರಹಂ ಹಿಗ್ಸ್ ಕೂಡ ಅವರ ಮುಂದೆ ಜನ ಬಂದಾಗ ಅವರು ಅವರ ಕಷ್ಟವನ್ನ ಕೇಳ್ಕೊಂಡು ಹೌದು ಹೌದು ಕಷ್ಟ ಅಯ್ಯೋ ಈ ರೀತಿ ಎಲ್ಲ ಮಾತಾಡಲ್ಲ. ಅದನ್ನ ತಮಾಷೆ ಮಾಡ್ತಾರೆ, ಗೇಲಿ ಕಿಂಡಲ್ ಮಾಡೋದು ಅಂತೀವಿ ಅಲ್ವಾ, ಆಡ್ಕೊಳ್ತಾರೆ, ಸ್ವಲ್ಪ ತಮಾಷೆಯಾಗಿ ಆಡ್ಕೊಳ್ತಾರೆ, ಜನನು ನಗ್ತಾರೆ. ಆದ್ರೆ ಎಲ್ಲೋ ಸ್ವಲ್ಪ ಜನ ಬೇಜಾರು ಮಾಡ್ಕೋಬಹುದು, ಏನಪ್ಪಾ ನಾನು ಇಷ್ಟು ಕಷ್ಟ ಅಂತ ಬಂದ್ರೆ ಅದನ್ನ ಕೇಳ್ತಾ ಇಲ್ವಲ್ಲ, ಅದಕ್ಕೆ ಸಮಯ ಕೊಡ್ತಿಲ್ವಲ್ಲ, ಅದರ ಬಗ್ಗೆ ತಮಾಷೆ ಮಾಡ್ತಿರಲ್ಲ ಅಂತ. ಆದ್ರೆ ನಾವು ಯಾವುದರ ಬಗ್ಗೆ ಮಾತಾಡ್ತೀವಿ, ಯಾವುದರ ಬಗ್ಗೆ ಗಮನ ಹರಿಸ್ತೀವಿ, ಅದು ಇನ್ನೂ ಹೆಚ್ಚುತ್ತೆ. ಈ ಮೂಲ ತತ್ವವನ್ನ ಅರ್ಥ ಮಾಡ್ಕೊಂಡ್ರೆ ಯಾರು ಕಷ್ಟದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. ನಮಗಿವತ್ತು ಕಷ್ಟ ಹೇಳ್ಕೊಂಡು ಅಭ್ಯಾಸ ಆಗಿರೋದಕ್ಕೆ ಅದು ಸಲೀಸಾಗಿ ಅನ್ಸುತ್ತೆ ಅಷ್ಟೇ. ಆದ್ರೆ ಅದು ನಿಜವಾಗ್ಲೂ ಒಂದು ಒಳ್ಳೆ ವಿಷಯನ ಖಂಡಿತ ಇಲ್ಲ. ಯಾಕಂದ್ರೆ ಆಕರ್ಷಣೆಯ ನಿಯಮದ ಮೂಲ ತತ್ವ ಏನು, ನಾವು ಯಾವ್ದನ್ನ ಮಾಡ್ತೀವೋ, ಯಾವ್ದ್ರ ಬಗ್ಗೆ ಯೋಚಿಸ್ತೀವೋ, ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತೀವೋ, ಯಾವ್ದ್ರ ಬಗ್ಗೆ ಮಾತಾಡ್ತೀವೋ ಅದನ್ನ ಆಕರ್ಷಿಸ್ತೀವಿ ಅಂದಾಗ ನಮ್ಮ ಕಷ್ಟದ ಬಗ್ಗೆ ನಾವು ಯಾಕೆ ಹೇಳ್ಬೇಕು ಹೇಳಿ? ನನ್ಗಿಷ್ಟು ನೋವಿದೆ, ನೋವನ್ನ ಯೋಚಿಸಿದಾಗ ಇನ್ನಷ್ಟು ನೋವು ಬರುತ್ತೆ. ಇಷ್ಟು ಸಾಲ ಇದೆ ಅಂತ ಯೋಚಿಸಿದಾಗ ಇನ್ನಷ್ಟು ಸಾಲವನ್ನ ಆಕರ್ಷಿಸ್ತೀವಿ. ಈ ರೀತಿ ಜಗಳಗಳಿದೆ ಅಂತ ನಾವು ಬೇರೆಯವ್ರ ಹತ್ರ ಹಂಚ್ಕೊಂಡಾಗ ಇನ್ನಷ್ಟು ಜಗಳಗಳನ್ನ ಜೀವನದಲ್ಲಿ ಆಕರ್ಷಿಸ್ತೀವಿ. ಯಾಕೆ ಇದನ್ನ ಮಾಡ್ತೀವಿ ಹೇಳಿ? ಹಾಗಾಗಿ ಏಬ್ರಹಂ ಅವರು ಇದಕ್ಕೆ ಯಾವತ್ತೂ ಆಸ್ಪದನೇ ಕೊಡಲ್ಲ, ಇದಕ್ಕೆ ಅವಕಾಶನೇ ಕೊಡಲ್ಲ. ಹಾಗೇ ಮಾತನ್ನ ಬದಲಾಯಿಸಿ ನಿಮ್ಮನ್ನ ಬೇರೆ ದಾರಿಯಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರೆ, ಒಂದು ಸಕಾರಾತ್ಮಕ ಆಲೋಚನಾ ಕ್ರಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ನೀವು ಒಂದು ವಿಷಯದ ಬಗ್ಗೆ ಸಮಸ್ಯೆಗಳನ್ನ ಹೇಳೋದಕ್ಕೆ ಹೋದ್ರೆ ಅವರು ಆ ವಿಷಯದಲ್ಲಿ ಏನೆಲ್ಲ ನೀವು ಹೊಗಳ್ಬೋದು, ಏನೆಲ್ಲ ನೀವು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಬೋದು, ಏನನ್ನೆಲ್ಲ ನೀವು ಕೊಂಡಾಡ್ಬೋದು, ಕೃತಜ್ಞತೆ ಹೇಳ್ಬೋದು, ಅದರ ಮೇಲೆ ಗಮನ ಹರಿಸೋದಕ್ಕೆ ಶುರು ಮಾಡ್ತಾರೆ, ಅದರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಕೇಳ್ತಾ ನಿಮ್ಗೂ ಅನ್ಸುತ್ತೆ, ಹೌದಲ್ವಾ ಇಷ್ಟೊಂದು ಒಳ್ಳೆ ವಿಷಯಗಳು ಇದೆ, ಅದರ ಬಗ್ಗೆ ನಾನು ಮಾತಾಡ್ಬೇಕಿತ್ತು, ಅದಕ್ಕೆ ಗಮನ ಹರಿಸ್ಬೇಕಿತ್ತು, ಅದಕ್ಕೆ ಗೌರವ ಕೊಡ್ಬೇಕು, ಅದಕ್ಕೆ ಕೃತಜ್ಞತೆ ಹೇಳ್ಬೇಕು ಅಂತ ನೀವು ಕೂಡ ಅವರ ಜೊತೆ ಸೇರ್ಕೊಂಡು ಸಕಾರಾತ್ಮಕವಾಗಿ ಪರಿವರ್ತನೆ ಆಗೋಗುತ್ತೆ. ಮತ್ತೆ ಈ ಸಣ್ಣ ಮಗು ಹೇಗೆ ಈ ಕಾಯಿಲೆಗಳನ್ನೆಲ್ಲ ಆಕರ್ಷಿಸೋದಕ್ಕೆ ಸಾಧ್ಯ, ಹೇಗೆ ಜನ ಕೊಲೆ, ಸುಲಿಗೆ, ಅತ್ಯಾಚಾರ ಈ ರೀತಿ ಹೀನ ಕೃತ್ಯಗಳನ್ನ ತಮ್ಮ ಜೀವನದಲ್ಲಿ ಆಕರ್ಷಿಸೋದಕ್ಕೆ ಸಾಧ್ಯ, ಯಾವ ವ್ಯಕ್ತಿ ತಾನೇ ಇದೆಲ್ಲ ನನ್ನ ಜೀವನದಲ್ಲಿ ಆಗ್ಬೇಕು ಅಂತ ಇಷ್ಟಪಡ್ತಾರೆ ಅನ್ನೋ ಪ್ರಶ್ನೆಯನ್ನ ತುಂಬಾ ಜನ ಏಬ್ರಹಂ ಅವ್ರನ್ನ ಕೇಳಿದ್ದಾರೆ. ಗೆಳೆಯರೆ, ಅವರು ಹೇಳ್ತಾರೆ, ಅವರ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು, ಆ ಉತ್ತಮ ಶಕ್ತಿಯ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಜೀವನ ನಾವೇನ್ ಅಂದ್ಕೊಂಡಿದೀವೋ ಅದಲ್ಲ ಜೀವನ. ನಾವು ಒಬ್ಬ ವ್ಯಕ್ತಿ ಸತ್ತಾಗ ಕೂಡ ಅವ್ರೇನೋ ಸತ್ತೋಯ್ತು, ಅವ್ರ ಅಂತ್ಯ ಆಗೋಯ್ತು, ಅವ್ರ ಜೀವನ ಮುಗ್ದೋಯ್ತು ಅಂತ ನಾವ್ ಏನು ಮಾತಾಡ್ತೀವಿ, ಈ ಒಂದು ಭೌತಿಕ ವಾಸ್ತವದಲ್ಲಿ ಏನು ನಾವು ನಂಬಿದೀವಿ, ಏನ್ ನಾವು ಮಾತಾಡ್ತೀವಿ, ಅವರು ಅದನ್ನ ಆ ರೀತಿ ನೋಡಲ್ಲ. ನಾವೆಲ್ಲರೂ ಶಕ್ತಿ, ನಾವೆಲ್ಲರೂ ಎನರ್ಜಿ, ಮತ್ತೆ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ. ನಾವು ಬೇರೆ ಒಂದು ನಾನ್ ಫಿಸಿಕಲ್ ಅಂತಾರೆ, ಅಂದ್ರೆ ಭೌತಿಕ ಜಗತ್ತು, ಭೌತಿಕವಲ್ಲದ ಜಗತ್ತು ಅಂತ ಹೇಳೋಣ. ನಾನ್ ಫಿಸಿಕಲ್ ಅದೊಂದು ಶಕ್ತಿಯ ಜಗತ್ತು, ಅದೊಂದು ಚೈತನ್ಯದ ಜಗತ್ತು. ಆ ಜಗತ್ತಿನಿಂದ ಆತ್ಮಗಳ ಜಗತ್ತು, ಸ್ಪಿರಿಚುವಲ್ ಪ್ಲೇನ್, ಕಾನ್ಶಿಯಸ್ನೆಸ್ ಪ್ಲೇನ್ ಅಂತೆಲ್ಲ ಅಂತೀವಿ. ಅಲ್ಲಿಂದ ನಾವು ಈ ಒಂದು ಭೌತಿಕ ಜಗತ್ತಿಗೆ ಭೌತಿಕ ದೇಹವನ್ನ ಪಡ್ಕೊಂಡು ಈ ಒಂದು ಮಾನವ ಜನ್ಮವನ್ನ ಪಡ್ಕೊಂಡು ಬರ್ತೀವಿ, ಈ ಒಂದು ಅನುಭವವನ್ನ ಪಡ್ಕೊಳ್ತೀವಿ. ಜೀವನ ಮುಗಿದ ಮೇಲೆ ಮತ್ತೆ ಅದೇ ಒಂದು ಭೌತಿಕವಲ್ಲದ ಜಗತ್ತಿಗೆ ಹಿಂತಿರುತ್ತೀವಿ.
ಸೊ ನಾವು ಸಾಯೋದು ಅನ್ನೋದು ಒಂದು ಬಟ್ಟೆಯನ್ನ ಬದಲಾಯಿಸಿ ಇನ್ನೊಂದು ಬಟ್ಟೆಯನ್ನ ಹಾಕೊಂಡ ಹಾಗೆ. ಸಾವು ಅನ್ನೋದು ಆದಿ ಅಂತ್ಯ ಅಂತಲ್ಲ ಏನಂತೀವಿ, ಅದು ಈ ಭೌತಿಕ ಜಗತ್ತಿನ ವಾಸ್ತವಿಕೆಯಲ್ಲಿ ನಮ್ಗೆ ಹಾಗೆ ಕಾಣುತ್ತಷ್ಟೇ. ಆದ್ರೆ ಮನುಷ್ಯ ನಿಜವಾಗ್ಲೂ ಸಾಯಲ್ಲ. ಆ ಜೀವನದ ಒಂದು ಅನುಭವ ಪಡ್ಕೊಳ್ಳೋದಕ್ಕೆ ಆ ಒಂದು ಭೌತಿಕವಲ್ಲದ ಜಗತ್ತಿಂದ ಇಲ್ಲಿ ಬಂದಿದೀವಿ. ಮತ್ತೆ ನಾವು ಹೋಗಿ ಆ ದೈವ ಶಕ್ತಿಯೊಡನೆ, ಆ ಹೈಯೆಸ್ಟ್ ಎನರ್ಜಿ ಏನಿದೆ, ನಾನು ಹೇಳ್ದೆ ಅಲ್ವಾ, ಆ ಒಂದು ಸೋರ್ಸ್ ಎನರ್ಜಿ, ಮೂಲ ಶಕ್ತಿ, ಅದಕ್ಕೆ ಹೋಗಿ ನಾವು ಹಿಂತಿರುಗ್ತೀವಿ, ಅದಕ್ಕೆ ಹೋಗಿ ಸೇರ್ಕೊಳ್ತೀವಿ ಅಂತಾರೆ. ಆ ರೀತಿ ಅವರು ನಂಬಬೇಕಾದ್ರೆ ನಾವು ಈಗ ತಾನೇ ಹುಟ್ಟಿರೋ ಮಗು ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಕಣ್ಣಿಗೆ ಕಾಣೋದು ಅದು ಈಗ ತಾನೇ ಹುಟ್ಟಿರೋ ಮಗು ಅಂತ. ಆದರೆ ಅದು ಶಕ್ತಿಯ ಮಟ್ಟದಲ್ಲಿ ಅದರ ಒಂದು ಪಯಣ ಎಷ್ಟೋ ಕಾಲದಿಂದ ಅದರ ಪಯಣ ನಡೀತಾ ಇರುತ್ತೆ. ಈ ಒಂದು ಭೌತಿಕ ಜಗತ್ತಿಗೆ ಏನೋ ಒಂದು ಅನುಭವವನ್ನ ಪಡ್ಕೊಳ್ಳೋದಕ್ಕೆ ಏನೋ ಒಂದು ಅಗ್ರಿಮೆಂಟ್ ಹಾಕೊಂಡು ಆ ಮಗು ಬಂದಿರುತ್ತೆ. ಹಾಗಾಗಿ ಅದು ಕೆಲವು ಕಾಯಿಲೆಗಳನ್ನ, ಕೆಲವು ಸನ್ನಿವೇಶಗಳನ್ನ ಆಕರ್ಷಿಸ್ಕೊಂಡು ಆ ಒಂದು ಜೀವನದಲ್ಲಿ, ಆ ಒಂದು ದೇಹದಲ್ಲಿ ಬಂದಿರುತ್ತೆ. ನಾವು ಯಾವ ಮನೆಯಲ್ಲಿ ಹುಟ್ಟುತ್ತೀವಿ, ಯಾವ ವಾತಾವರಣದಲ್ಲಿ ಹುಟ್ಟುತ್ತೀವಿ, ಯಾವ ಕಾಲ ಘಟ್ಟದಲ್ಲಿ ಹುಟ್ಟುತ್ತೀವಿ, ಯಾವ ರೀತಿಯ ದೇಹದ ಆರೋಗ್ಯವನ್ನ ಇಟ್ಕೊಂಡು ಹುಟ್ಟುತ್ತೀವಿ, ಇದೆಲ್ಲವೂ ಕೂಡ ನಾವು ಬರೋದಕ್ಕೆ ಮುಂಚೆನೆ ಆಯ್ಕೆ ಮಾಡ್ಕೊಂಡಿರ್ತೀವಂತೆ. ಇಲ್ಲಿ ಬಂದಾಗ ಅದೆಲ್ಲ ಮರ್ತೋಗ್ಬಿಡ್ತೀವಿ, ಆದ್ರೆ ಅದೆಲ್ಲ ಆಯ್ಕೆ ಮಾಡ್ಕೊಂಡು ಬಂದಿರ್ತೀವಿ. ಯಾಕಂದ್ರೆ ಏನೋಪ್ಪ, ಈ ಭೂಮಿಯಲ್ಲಿ ನಾವು ಬರ್ತಾ ಇರೋದೇ ಪಾಠಗಳನ್ನ ಕಲ್ತು ಈ ಅನುಭವವನ್ನ ಪಡ್ಕೊಂಡು ಇದರಿಂದ ಬೆಳೆಯೋದಕ್ಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಎಲ್ಲ ನನಗೆ ಅರ್ಥ ಆಗಿರೋ ಸ್ಪಷ್ಟನೆಯನ್ನ ನಾನು ನೀಡ್ತಾ ಇದ್ದೀನಿ. ಏನಾದ್ರೂ ತಪ್ಪಿದ್ರೆ ಕೆಳಗೆ ಚಾಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು, ಕಾಮೆಂಟ್ಸ್ ನಲ್ಲಿ. ಯಾರಾದ್ರೂ ಏಬ್ರಹಂ ಅವರ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇನ್ನೇನಾದ್ರೂ ಬೇರೆ ರೀತಿಯ ಅನಿಸಿಕೆಗಳು ನಿಮಗಿದ್ರೆ ಖಂಡಿತ ನೀವು ತಿಳಿಸ್ಬೋದು. ಆದ್ರೆ ನನಗೆ ಅರ್ಥ ಆಗಿರೋದು, ಅವರ ಮಾತುಗಳಲ್ಲಿ ಮತ್ತೆ ಮತ್ತೆ ನಾನು ಕೇಳಿರೋದು ಇದೇ ಅವರು ಹೇಳುವ ಸತ್ಯ. ಹಾಗಾಗಿ ಸಾವನ್ನ ಹೆದರ್ಕೊಳ್ಳುವಂತ ಒಂದು ವಿಷಯ ಅಂತಲ್ಲ ಅವ್ರು ಯಾವತ್ತೂ ಹೇಳಲ್ಲ. ನಾವು ಸತ್ತಾಗ ಮತ್ತೆ ಆ ದೈವಿಕ ಶಕ್ತಿಯ ಜೊತೆ ಒಂದಾಗ್ತೀವಿ. ಹಾಗಾಗಿ ಅದು ಒಂದು ಒಳ್ಳೆ ವಿಷಯವಾಗಿ ನೋಡ್ತಾರ ಅವರು. ಮನುಷ್ಯ ಈ ಭೂಮಿ ಮೇಲೆ ಇರಬೇಕಾದ್ರೆ ಆ ಸಕಾರಾತ್ಮಕವಾಗಿ ಬಾಳೋದು ಕಲೀಲಿಲ್ಲ, ಸಕಾರಾತ್ಮಕ ಶಕ್ತಿಯ ಜೊತೆ ಹೊಂದಾಣಿಕೆಯನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ತೊಂದರೆನೇ ಇಲ್ಲ. ಕೊನೆಗೆ ಹೇಗಿದ್ರು ಅವ್ನು ಬೆಳೆಸ್ಕೊಳ್ಳೇಬೇಕು. ಅವ್ನ್ ಸತ್ತಾಗ ಎಲ್ಲ ಪ್ರತಿರೋಧ ಶಕ್ತಿನೂ, ರೆಸಿಸ್ಟೆನ್ಸು ಡ್ರಾಪ್ ಆಗುತ್ತೆ. ನಾವು ಹೋಗಿ ಆ ಸಕಾರಾತ್ಮಕ ಶಕ್ತಿ, ಮೂಲ ಶಕ್ತಿ, ಸೋರ್ಸ್ ಎನರ್ಜಿ ಜೊತೆ ಮತ್ತೆ ಸೇರ್ಕೊಳ್ತೀವಿ ಅಂತ ಅವ್ರು ಯಾವಾಗ್ಲೂ ಹೇಳ್ತಾರೆ. ಸೊ ಆ ಯುದ್ಧಗಳು, ಇನ್ನು ದೊಡ್ಡ ದೊಡ್ಡ ಹೀನ ಕೃತ್ಯಗಳೆಲ್ಲ ಕೂಡ ಅದು ನಾವು ನಮ್ಮ ಆಕರ್ಷಣೆಗೆ, ನಮ್ಮ ಆಲೋಚನಾ ಕ್ರಮದಿಂದ, ನಮ್ಮ ನಂಬಿಕೆಗಳಿಂದ ನಾವು ಅದೇ ಒಂದು ಘಟನೆ ನಡಿಬೇಕು ಅಂತ ಆಕರ್ಷಿಸದೇ ಇರ್ಬೋದು. ಆದ್ರೆ ಆ ಘಟನೆಯಿಂದ ನಮಗೇನು ಭಾವನೆಗಳು ಬರುತ್ತೆ, ಉದಾಹರಣೆಗೆ ಯಾರೋ ನಮ್ಮ ಮೇಲೆ ಒಂದು ಬಲಾತ್ಕಾರ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಅಂದಾಗ ಅದರಿಂದ ನಮ್ಗೆ ಏನೆಲ್ಲ ಭಾವನೆಗಳು ಬರುತ್ತೆ, ನೋವಾಗುತ್ತೆ, ಅಸಹಾಯಕತೆ, ಇನ್ನು ಏನೆಲ್ಲ ನಕಾರಾತ್ಮಕ ಭಾವನೆಗಳು ಬರುತ್ತೆ. ಆ ಭಾವನೆಗಳನ್ನ ನಾವು ಬೇರೆ ಬೇರೆ ವಿಷಯಗಳಲ್ಲಿ ಆ ಭಾವನೆಗಳನ್ನ ಭಾವಿಸ್ತಾ ಅದರ ಅನುಭವವನ್ನ ಪಡ್ಕೊಳ್ತಾ ಅಭ್ಯಾಸ ಮಾಡ್ಕೊಂಡಿದ್ರೆ ಆ ಭಾವನೆಗಳನ್ನ ಪ್ರಕೃತಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಸನ್ನಿವೇಶಗಳ ಮುಖಾಂತರ, ಬೇರೆ ಬೇರೆ ಘಟನೆಗಳ ಮುಖಾಂತರ ನಮಗೆ ಆ ಭಾವನೆಗಳನ್ನ ತಂದುಕೊಡೋ ಪ್ರಯತ್ನ ಪಡ್ತಿರುತ್ತೆ. ಹಾಗಾಗಿ ಯಾವ ಭಾವನೆಗಳ ಮೇಲೆ ನಾವು ಹೆಚ್ಚು ಸಮಯವನ್ನ ಕಳಿತೀವಿ, ಯಾವ ರೀತಿ ಯೋಚಿಸ್ತಾ ಇರ್ತೀವಿ, ಯಾವ ರೀತಿಯ ಭಾವನೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮಗೆ ನಿಜವಾಗಲೂ ನಮ್ಮ ಶಕ್ತಿ ಎಲ್ಲಿದೆ ಅಪ್ಪ ಅಂದ್ರೆ ಯಾವ ರೀತಿಯ ಭಾವನೆಗಳನ್ನ ನಾವು ಪ್ರತಿ ಕ್ಷಣ ಯೋಚಿಸ್ತೀವಿ, ಇದನ್ನ ನಾವು ಗಮನ ಹರಿಸಿ ಕಾನ್ಶಿಯಸ್ ಆಗಿ ನಾವು ಆಯ್ಕೆ ಮಾಡ್ಕೋಬಹುದು. ಆದ್ರೆ ಇವತ್ತು ನಾವು ಭಾವನೆಗಳನ್ನ ಹೊರಗಿನ ಪ್ರಪಂಚದಲ್ಲಿ ನಡೀತಾ ಇರೋ ವಿಷಯಗಳಿಗೆ ಒಂದು ಪ್ರತಿಕ್ರಿಯೆಯಾಗಿ ಬಳಸ್ತಾ ಇದೀವಿ. ಓ, ಇವ್ನು ನನಗೆ ಮೋಸ ಮಾಡ್ಬಿಟ್ಟ, ನನಗೆ ಕೋಪ ಬರ್ತಾ ಇದೆ, ನನಗೆ ದುಃಖ ಆಗ್ತಿದೆ. ಓ, ಈ ತರ ಒಂದು ಆರೋಗ್ಯದ ಸಮಸ್ಯೆ ಬಂದಿದ್ರಿಂದ ನನಗೆ ಅಸಹಾಯಕತೆ ಫೀಲ್ ಆಗ್ತಾ ಇದೆ. ಗೆಳೆಯರೆ, ಏಬ್ರಹಂ ಅವರು ಹೇಳ್ತಾರೆ, ಈ ಭಾವನೆಗಳು ಹೊರಗಿನ ವಿಷಯದಿಂದ ನಮ್ಮಲ್ಲಿ ಬರೋ ಒಂದು ವಿಷಯ ಅಲ್ಲ. ನಾವು ಭಾವನೆಗಳನ್ನ ನಿರ್ಧಾರ ಮಾಡಿ ಭಾವನೆಗಳನ್ನ ನಮ್ಮ ಒಳಗೆ ನಾವು ಉತ್ಪತ್ತಿ ಮಾಡಬಹುದು. ಯಾವ ರೀತಿಯ ಭಾವನೆಗಳನ್ನ ಬೇಕಾದ್ರೂ ನಾವು ನಮ್ಮ ಒಳಗಿಂದ ನಾವು ತಂದ್ಕೋಬಹುದು. ಇದು ಒಂದೇ ದಿನದಲ್ಲಿ, ಈಗ ನನ್ನಲ್ಲಿ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಅಂದ್ರೆ ಅದಕ್ಕೊಂದು ಆವೇಗ ಸೃಷ್ಟಿಯಾಗಿರುತ್ತೆ. ಇದ್ದಕ್ಕಿದ್ದಂಗೆ ನಾನು ಕೋಪದಿಂದ ಖುಷಿಗೆ ಬಂದ್ಬಿಡೋದಕ್ಕಾಗಲ್ಲ, ಹಂತ ಹಂತವಾಗಿ ಬರಬೇಕು. ಇಲ್ಲಿ ಒಂದು 22ರಿಂದ 25 ಭಾವನೆಗಳನ್ನ ಹೇಳ್ತಾರೆ ಅವರು.
ಎಮೋಷನಲ್ ಲೆವೆಲ್ಸ್ ಅಂತಾರೆ. ತೀರಾ ಕೀಳ್ಮಟ್ಟದ ಭಾವನೆ ಅಂದ್ರೆ ಭಯ, ತೀರಾ ಮೇಲ್ಮಟ್ಟದ ಕಂಪನಾಂಕದ ಭಾವನೆ ಅಂದ್ರೆ ಆನಂದ, ಎಕ್ಸ್ಟಸಿ, ಅತಿ ಆನಂದ, ಏನನ್ನೋದು ಪರಮಾನಂದ ಅಂತ ಏನ್ ಹೇಳ್ತೀವಿ, ಅಂತಹ ಒಂದು ಆನಂದ. ಸೊ ಹೇಗೆ ಒಂದು ಭಾವನೆಯ ಮಟ್ಟದಿಂದ ಮತ್ತೊಂದು ಮಟ್ಟಕ್ಕೆ ನಾವು ಬರ್ಬೋದು, ಹೇಗೆ ಇದನ್ನ ಹಂತ ಹಂತವಾಗಿ ಮಾಡಬೇಕು, ಇದರ ಬಗ್ಗೆ ಎಲ್ಲ ಅವರು ಬಹಳಷ್ಟು ವಿಡಿಯೋಗಳಲ್ಲಿ, ಬಹಳಷ್ಟು ಕಾರ್ಯಾಗಾರಗಳಲ್ಲಿ ಮಾತಾಡಿದ್ದಾರೆ. ಇದರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ನಾನು ಹಂಚ್ಕೊಳ್ತೀನಿ. ಆದರೆ ಏನಪ್ಪಾ ಅಂದ್ರೆ, ನಮ್ಮ ಭಾವನೆಗಳು, ಯಾವ ರೀತಿಯ ಭಾವನೆಗಳನ್ನ ನಾವು ಮತ್ತೆ ಮತ್ತೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ, ಸಣ್ಣ ಸಣ್ಣ ವಿಷಯಗಳಲ್ಲಾಗಿರ್ಬೋದು, ಯಾವ ಭಾವನೆಗಳನ್ನ ಮತ್ತೆ ಮತ್ತೆ ಯೋಚಿಸಿ ಅಭ್ಯಾಸ ಮಾಡ್ಕೊಳ್ತೀವೋ, ಅದಕ್ಕೆ ಅನುಗುಣವಾಗಿ ಅದೇ ಭಾವನೆಗಳನ್ನ ನಮ್ಮ ಜೀವನದಲ್ಲಿ ತಂದು ಕೊಡೋದಕ್ಕೆ ಪ್ರಕೃತಿ ಆಕರ್ಷಣೆಯ ನಿಯಮ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾವ ಭಾವನೆಗಳನ್ನ ಮತ್ತೆ ಮತ್ತೆ ಯೋಚಿಸ್ತಾ ಇರ್ತೀವೋ ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ ಸನ್ನಿವೇಶಗಳು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ನನಗೆ ಎಲ್ಲರೂ ಕಿರುಕುಳ ಕೊಡ್ತಿರೋ ತರ, ಮಾನಸಿಕ ದೈಹಿಕ ಕಿರುಕುಳ ಕೊಡ್ತಿರೋ ತರ, ಸಣ್ಣ ಪ್ರಮಾಣದಲ್ಲೇ ಆಗಿರ್ಬೋದು, ನಾನು ಯೋಚಿಸ್ತಾ ಒಂದು ವಿಕ್ಟಿಮ್ ಮೈಂಡ್ ಸೆಟ್ ಅಂತೀವಿ, ಅಂದ್ರೆ ಬಲಿಪಶುವಿನಂತೆ ನಮ್ಮ ಬಗ್ಗೆ ನಾವು ಯೋಚಿಸ್ತಾ ಇದ್ದಾಗ ನಮ್ಮ ಮೇಲೆ ಅತ್ಯಾಚಾರ ಮಾಡುವಂತಹ, ನಮ್ಮ ಮೇಲೆ ಬಲಾತ್ಕಾರ ಮಾಡುವಂತಹ, ನಮ್ಮ ಮೇಲೆ ದೈಹಿಕವಾಗಿ ಕಿರುಕುಳ ಕೊಡುವಂತಹ ಜನರನ್ನ ನಾವೇ ಆಕರ್ಷಿಸ್ತೀವಿ. ಯಾಕಂದ್ರೆ ಆ ರೀತಿಯ ಭಾವನೆಗಳನ್ನ ಅನುಭವಿಸೋ ಒಂದು ಶಕ್ತಿ ನಮ್ಮಲ್ಲಿದೆ, ಅಭ್ಯಾಸ ನಮ್ಮಲ್ಲಿದೆ. ಹಾಗಾಗಿ ಪ್ರಕೃತಿ ಅಂತಹ ಸನ್ನಿವೇಶಗಳನ್ನೇ ನಮಗ್ ತಂದು ಕೊಡುತ್ತೆ ಅಂತ ಏಬ್ರಹಂ ಅವ್ರು ಹೇಳ್ತಾರೆ. ಇದೆಲ್ಲ ಮೊದಲನೇ ಸರ್ತಿ ಕೇಳಿಸ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಆಕರ್ಷಣೆಯ ನಿಯಮದ ಒಂದು ಸತ್ಯ ಇದು, ಪ್ರಕೃತಿಯ ಒಂದು ಸತ್ಯ ಇದು. ಪ್ರಕೃತಿಯಲ್ಲಿ ಸರಿ ತಪ್ಪು ಅಂತೆಲ್ಲ ಏನೂ ಇಲ್ಲ. ಒಂದು ಜಿಂಕೆಯನ್ನ ಸೃಷ್ಟಿಸಿದ ಪ್ರಕೃತಿಯೇ ಹುಲಿಯನ್ನ ಕೂಡ ಸೃಷ್ಟಿಸಿ, ಹುಲಿ ಜಿಂಕೆಯನ್ನ ಕೊಂದು ತಿನ್ನೋ ಹಾಗೆ ಆ ಸೃಷ್ಟಿ ಇರೋದೇ ಹಾಗೆ. ಸೊ ಯಾರು ತಮ್ಮಲ್ಲಿ ಬಲಹೀನತೆಯನ್ನ ಮತ್ತೆ 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 ಆ ಭಾವನೆಯನ್ನ ಅನುಭವಿಸ್ತಿರ್ತಾರೋ ಅವರ ಮೇಲೆ ಕಿರುಕುಳವನ್ನ ನೀಡುವಂತಹ, ತೊಂದರೆಗಳನ್ನು ನೀಡುವಂತಹ ಜನರನ್ನ ಅವರು ಆಕರ್ಷಿಸ್ತಾರೆ. ನೀವು ಮೊಲವಾಗಿದ್ದರೆ ಹುಲಿಯಂತಹ ಜನರನ್ನ ಆಕರ್ಷಿಸೋದು ಆಕರ್ಷಣೆಯ ನಿಯಮದ ಒಂದು ಕಾರಣದಿಂದ ಅದು ಸಹಜವಾಗಿ ಆಗ್ಬಿಡುತ್ತೆ ಅಂತಾರೆ. ಹಾಗಾಗಿ ನಾವು ಜನ ತಪ್ಪು, ಸಮಾಜ ತಪ್ಪು, ನನ್ನ ಹಣೆ ಬರಹ ತಪ್ಪು, ಈ ತರ ಶಕ್ತಿಹೀನರಾಗಿ ನನ್ನ ಕೈಯಲ್ಲಿ ಏನೂ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಕೂತಿರೋದಕ್ಕಿಂತ ನಮ್ಮ ಭಾವನೆಗಳನ್ನ ನಿಯಂತ್ರಣಕ್ಕೆ ತಗೊಂಡು, ಏನು ಅಗ್ರಿಮೆಂಟ್ ಮಾಡ್ಕೊಂಡು ಈ ಭೂಮಿ ಮೇಲೆ ಬಂದಿದೀವೋ ನಮಗ್ ಗೊತ್ತಿಲ್ಲ, ಬರ್ಬೇಕಾದ್ರೆ ಹೇಗ್ ಬರ್ತೀವೋ ಅದು ನಮ್ಮ ಹತೋಟಿಯಲ್ಲಿಲ್ಲ. ಆದ್ರೆ ಇಲ್ಲಿ ಬಂದ ಮೇಲೆ ಯಾವ ರೀತಿ ನಮ್ಮ ಭಾವನೆಗಳನ್ನ ನಾವು ಹತೋಟಿಗೆ ತಗೊಳ್ತೀವಿ, ಯಾವ ರೀತಿಯ ಭಾವನೆಗಳನ್ನ ಮತ್ತೆ 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 ಅಭ್ಯಾಸ ಮಾಡೋದ್ರ ಮುಖಾಂತರ ನಮ್ಮ ಭಾವನಾತ್ಮಕ ಕ್ರಮವನ್ನ ಸೃಷ್ಟಿಸ್ಕೊಳ್ತೀವಿ, ಅದಕ್ಕೆ ತಕ್ಕನ ಹಾಗೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನೂ ಆಕರ್ಷಿಸ್ತೀವಿ. ಹಾಗಾಗಿ ಸಾಲ ಇದ್ರೆ ಇನ್ನೂ ಸಾಲದ ಬಗ್ಗೆ ಚಿಂತೆ ಮಾಡ್ತಾ, ಅದರ ಬಗ್ಗೆ ಹೆದರ್ಕೊಳ್ತಾ, ಅದರ ಬಗ್ಗೆ ಬೇಜಾರು ಪಡ್ತಾ ಹೋದ್ರೆ ಇನ್ನೂ ಸಾಲವನ್ನ ಆಕರ್ಷಿಸ್ತಾ ಹೋಗ್ತೀವಿ. ಯಾಕಂದ್ರೆ ಪ್ರಕೃತಿ ಅದನ್ನೇ ತಂದ್ಕೊಡೋದು. ಆದ್ರೆ ಹಣದ ಜೊತೆ ಬಾಂಧವ್ಯವನ್ನ ಸರಿ ಮಾಡ್ಕೊಳ್ತಾ, ಹಣದ ಬಗ್ಗೆ ಖುಷಿಯಾಗಿ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಮತ್ತೆ ಹಣವನ್ನ ಆಕರ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ನಾವು ಮೊದಲು ಮಾಡೋದೇ ಹಣದ ಜೊತೆ ಬಾಂಧವ್ಯ ಸರಿ ಮಾಡ್ಕೊಳ್ಳಿ. ಸಾಲ ಸರಿ ಮಾಡೋದಕ್ಕೆ ನಾವೇನು ಮಾಡಲ್ಲ ಗೆಳೆಯರೆ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಸಮಸ್ಯೆ ಬಂದಾಗ ಸಮಸ್ಯೆಯನ್ನ ಬಗೆಹರಿಸೋದಲ್ಲ ನಿಜವಾದ ಅಲ್ಲಿ ಆ ಸಮಯದಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸ. ಆ ಸಮಸ್ಯೆಯನ್ನ ನಾವು ಯಾವ ಭಾವನೆಗಳನ್ನ ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಆ ಸಮಸ್ಯೆಯನ್ನ ಆಕರ್ಷಿಸಿದ್ವೋ ಆ ಭಾವನಾತ್ಮಕ ಕ್ರಮವನ್ನ ನಾವು ಮೊದಲು ಸರಿ ಮಾಡ್ಬೇಕು. ಅಲ್ಲಿ ನಾವು ನಮ್ಮ ಪರಿಶ್ರಮವನ್ನ ಹಾಕ್ಬೇಕು, ಅಲ್ಲಿ ನಾವು ನಮ್ಮ ಸಮಯವನ್ನ ಹೂಡಿಕೆ ಮಾಡ್ಬೇಕು, ಅಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ಬೇಕು. ಯಾಕಂದ್ರೆ ನಾವು ಭಾವನಾತ್ಮಕ ಅಭ್ಯಾಸಗಳೇನಿದೆ, ಮಾದರಿಗಳೇನಿದೆ, ಅದನ್ನ ನಾವು ಸರಿ ಮಾಡದೆ ಮತ್ತೆ ಮತ್ತೆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಕೂತ್ಕೊಂಡ್ರೆ ಇಡೀ ಜೀವನ ನೀವು ಸಮಸ್ಯೆಗಳನ್ನ ಬಗೆಹರಿಸ್ತೀರಾ, ಮತ್ತೆ ಮತ್ತೆ ಸಮಸ್ಯೆಗಳು ಬರ್ತಾನೆ ಹೋಗುತ್ತೆ. ನೀವು ನೋಡಿದ್ರೆ ಸ್ವಲ್ಪ ಜನಕ್ಕೆ ಎಷ್ಟು ಸರ್ತಿ ಜನ ಸಾಲ ತಗೊಂಡು ಮೋಸ ಮಾಡಿರ್ತಾರೆ ಅಂತ ಕೇಳಿದ್ರೆ ಎಷ್ಟೊಂದು ನಂಬರ್ ಹೇಳ್ತಾರೆ. ಮತ್ತೆ ಮತ್ತೆ ಅದೇ ರೀತಿಯ ಸಮಸ್ಯೆಗಳಲ್ಲಿ ಹೆಣ್ಮಕ್ಳು ಹೋಗಿ ಅದೇ ರೀತಿಯ ಹುಡುಗರನ್ನ ಆಕರ್ಷಿಸ್ತಾ ಇರ್ತಾರೆ. ಅವ್ರ ಜೊತೆ ಲವ್ ಮಾಡ್ತೀನಿ ಅಂತ ಹೇಳಿ
ಅವ್ರ ಜೊತೆ ಬಾಂಧವ್ಯವನ್ನ ಬೆಳೆಸ್ಕೊಂಡು ಆಮೇಲೆ ಮೋಸ ಮಾಡುವಂತ ಹುಡುಗರೆ, ಒಬ್ಬ ಹೋದ್ರೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಹೋದ್ರೆ ಇನ್ನೊಬ್ಬ ಬರ್ತಾನೆ. ಅದೇ ತರ ಗಂಡಸರು ಅಷ್ಟೇ ಅದೇ ರೀತಿಯ ಮೋಸ ಮಾಡುವಂತಹ ಹೆಂಗಸರನ್ನೇ ಆಕರ್ಷಿಸ್ತಾರೆ. ಇದು ಗಂಡಸು ಹೆಂಗಸು ಅನ್ನೋ ವಿಷಯ ಅಲ್ಲ, ನಮ್ಮಲ್ಲಿ ಆ ಮೋಸ ಹೋಗುವ ಒಂದು, ಎಲ್ಲಿ ಮೋಸ ಹೋಗ್ಬಿಡ್ತೀನೋ ಅನ್ನೋ ಭಯ, ಆತಂಕ ಅದೆಲ್ಲ ಇರೋವರೆಗೂ ಮೋಸ ಮಾಡೋದನ್ನೇ ನಾವು ಆಕರ್ಷಿಸ್ತೀವಿ. ನಮ್ಮಲ್ಲಿ ಯಾವ ರೀತಿಯ ಭಾವನಾತ್ಮಕ ಮಾದರಿ ಇದೆ ಅದಕ್ಕೆ ಅನುಗುಣವಾಗಿ ನಾವು ಜೀವನದಲ್ಲಿ ಸನ್ನಿವೇಶಗಳನ್ನ, ವ್ಯಕ್ತಿಗಳನ್ನ, ಅವಕಾಶಗಳನ್ನ ಆಕರ್ಷಿಸ್ತೀವಿ. ನಮ್ಮ ಗುರುಗಳು ಮಿತೇಶ್ ಕತ್ತಿ ಅವರೊಂದು ಮಾತು ಹೇಳ್ತಾರೆ, ಆಪರ್ಚುನಿಟೀಸ್ ಅಂಡ್ ಕ್ರೈಸಿಸ್ ಡೋಂಟ್ ಕ್ರಿಯೇಟ್ ಎಮೋಷನ್ಸ್, ದೇ ಓನ್ಲಿ ಎನ್ಹ್ಯಾನ್ಸ್ ಎಕ್ಸಿಸ್ಟಿಂಗ್ ಎಮೋಷನಲ್ ಪ್ಯಾಟರ್ನ್ಸ್. ಅಂದ್ರೆ ಅವಕಾಶಗಳು ಮತ್ತೆ ಸಮಸ್ಯೆಗಳು ಹೊಸ ಭಾವನೆಗಳನ್ನ ನಮ್ಮಲ್ಲಿ ಸೃಷ್ಟಿಸ್ತಾ ಇಲ್ಲ, ನಮ್ಮಲ್ಲಿ ಈಗಾಗಲೇ ಅಭ್ಯಾಸ ಆಗಿರೋ ಭಾವನಾತ್ಮಕ ಮಾದರಿಗಳನ್ನ 10ರಷ್ಟು ಹೆಚ್ಚು ಅನುಭವ ಮಾಡೋ ಹಾಗೆ ಮಾಡುತ್ತಷ್ಟೇ. ನಮ್ಮಲ್ಲಿ ಹೆದರ್ಕೊಳ್ಳೋ ಪ್ರವೃತ್ತಿ ಇದ್ರೆ, ಇವತ್ತು ಅಪ್ಪ ಅಮ್ಮ ಹೊಡೆದು ಬಿಡ್ತಾರೆ ಅಂತ ಮಕ್ಕಳಾಗಿರ್ಬೇಕಾದ್ರೆ ಅಪ್ಪ ಅಮ್ಮ ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ನಾವು ಹೆದರ್ತಾ ಇರ್ತೀವಿ. ಆದ್ರೆ ಆ ಹೆದರಿಕೆ ಅಭ್ಯಾಸ ಆಗಿ ಹೋಗ್ಬಿಟ್ಟು ಅದು ಒಂದು ಭಾವನಾತ್ಮಕ ಮಾದರಿ ಆಗ್ಬಿಟ್ರೆ, ನಾಳೆ ದಿನ ನಮ್ಮ ಬಾಸು ನಮಗೆ ಕೆಟ್ಟ ಒಂದು ತುಂಬಾ ತೊಂದರೆ ಕೊಡುವಂತ ಬಾಸ್ ಸಿಗ್ತಾರೆ, ನಮ್ಮ ಅಕ್ಕಪಕ್ಕದ ಮನೆಯವರು ತುಂಬಾ ತೊಂದರೆ ಕೊಡುವಂತಹ ಜನ ಸಿಗ್ತಾರೆ, ಹೊರಗೆ ಹೋಗ್ಬೇಕಾದ್ರೆ ನಮಗ್ ಸಿಗೋ ಜನ ಅಲ್ಲ, ನಮಗೆ ತೊಂದರೆ ಕೊಡುವಂತ ಜನ ಸಿಗ್ತಾ ಹೋಗ್ತಾರೆ. ಯಾಕಂದ್ರೆ ನಮಗೆ ಹೆದರ್ಕೊಳ್ಳೋ ಅಭ್ಯಾಸ ಆಗೋಗಿದೆಯಲ್ಲ, ಹೆದರ್ಸೋರು ಸಿಗ್ತಾ ಹೋಗ್ತಾರೆ. ಹಾಗಾಗಿ ಏಬ್ರಹಂ ಹತ್ರ ನೀವು ಮಾತಾಡ್ಬೇಕಾದ್ರೆ ಈ ಒಂದು ಸ್ಪಷ್ಟನೆಯನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಕೇಳಿದ್ರೆ ಅವ್ರು ಹೇಳೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅದರ ಒಂದು ಮಹತ್ವ ನಿಮಗೆ ತಿಳಿಯುತ್ತೆ. ಈ ಸ್ಪಷ್ಟನೆ ನಮಗೆ ಅರ್ಥ ಆದ್ರೇನೆ ನಾವು ಆಕರ್ಷಣೆಯ ನಿಯಮವನ್ನ ಕೂಡ ಸಕಾರಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ. ಸೊ ನಿಮ್ಮ ಜೀವನದಲ್ಲಿ ಈ ರೀತಿ ಏನೆಲ್ಲ ಭಾವನಾತ್ಮಕ ಮಾದರಿಗಳನ್ನ ನೀವು ಇಟ್ಕೊಂಡಿದ್ದೀರಾ, ಮತ್ತೆ ಏನೆಲ್ಲ ವಿಷಯಗಳು ಮತ್ತೆ ಮತ್ತೆ ಸಮಸ್ಯೆಗಳು, ಅದೇ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸಿದೆ, ಅದರ ಬಗ್ಗೆ ಇವತ್ತು ಕಾಮೆಂಟ್ ನಲ್ಲಿ ತಿಳಿಸಿ. ಏನನ್ನ ನಿಮ್ಮ ಜೀವನದಲ್ಲಿ ನೀವು ಗಮನಿಸಿದೀರಾ ಅದನ್ನ ಅದನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಗೆಳೆಯರೆ, ಯಾರಿಗೆಲ್ಲ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಇನ್ನೂ ಜಾಯ್ನ್ ಆಗಿಲ್ಲ, ಉಚಿತವಾಗಿ 3 ದಿನಗಳ ಹೀಲಿಂಗ್ ಬೂಟ್ ಕ್ಯಾಂಪ್ ಮತ್ತೆ ಮತ್ತೆ ನಡೀತಾ ಇರುತ್ತೆ. ಕೆಳಗೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾರಿಗಾದ್ರೂ ತುರ್ತು ಸಮಸ್ಯೆಗಳಿದ್ರೆ, ವೈಯಕ್ತಿಕವಾಗಿ ನನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡ್ರೆ ಲೈಫ್ ಕೋಚಿಂಗ್ ಲಿಂಕ್ ಇದೆ, ಜಾಯ್ನ್ ಆಗ್ಬೋದು. ಮತ್ತೆ ವಾರದಲ್ಲಿ 5 ದಿನ, ಸೋಮವಾರದಿಂದ ಶುಕ್ರವಾರದವರೆಗೂ ಸಂಜೆ 9:45 10:15 ನಾವು ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್ ಅಂತ ಈ ಎಲ್ಲ ಆಕರ್ಷಣೆಯ ನಿಯಮದ ಜ್ಞಾನವನ್ನ ಪ್ರಕ್ರಿಯೆಗಳ ಮುಖಾಂತರ ನಾವು ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಒಟ್ಟಿಗೆ ಬಂದು ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಅದರ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಕೂಡ ಕೆಳಗಿದೆ, ಯಾರಿಗೆ ಆಸಕ್ತಿ ಇದೆ ನೀವು ಜಾಯ್ನ್ ಆಗ್ಬೋದು. ಸೊ ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಇವರ ಒಂದು ಬೋಧನೆಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡ್ತೀನಿ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಧನ್ಯವಾದಗಳು ಗೆಳೆಯರೆ.